ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಇತ್ತ ಸರ್ವಪಕ್ಷ ಸಭೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಸಿಎಂ ಸರ್ವಪಕ್ಷ ಸಭೆ ಬಗ್ಗೆ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದಿರೋದು ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಕುರಿತಂತೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಆಕ್ರೋಶಗೊಳ್ಳದಂತೆ ಕನ್ನಡ ಪರ ಸಂಘಟನೆಗಳು ರೈತರಿಗೆ ಮನವಿ ಮಾಡಿದ್ದಾರೆ. ವಿಪಕ್ಷದವರು ಈ ಸಂದರ್ಭ ದುರುಪಯೋಗ ಮಾಡಿಕೊಳ್ಳಬಹುದು, ಏನ್ ಸಲಹೆ ಕೊಡಬೇಕು ಸಭೆಯಲ್ಲಿ ಕೊಡಲಿ ಅಂತೇಳಿ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಕನ್ನಡ ಪರ ಸಂಘಟನೆಯವರು ಹಾಗೆಯೇ ರೈತ ಸಂಘಟನೆಗಳ ಹೋರಾಟ ಕಾವೇರಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬೆಂಗಳೂರು, ಮಂಡ್ಯ ಹೀಗೆ ಅನೇಕ ಕಡೆಯಲ್ಲಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಚಲುವರಾಯಸ್ವಾಮಿ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿಪಕ್ಷದವರು ಈ ಸಂದರ್ಭವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಅವರು ಏನೇ ಸಲಹೆಗಳನ್ನು ಕೊಡೋದಿದ್ರೂ ಕೂಡ ಸರ್ವಪಕ್ಷಗಳ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳೇನು ಆಲ್ ಪಾರ್ಟಿ ಮೀಟಿಂಗನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಕೊಡಲಿ ಅಂತ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತಕ್ಕಂಥದ್ದು ಇವತ್ತು CWRMA ಒಂದು ಪ್ರಾಧಿಕಾರದ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಜೊತೆಗೆ ಆಲ್ ಪಾರ್ಟಿ ಮೀಟಿಂಗ್ ಭಾನುವಾರ ದಿವಸ ಕರೆಯುವಂಥ ಆಲೋಚನೆ ಮಾಡಿ ಇವತ್ತು ಡಿಸೈಡ್ ಮಾಡಿದರೆ ಬಹುಶಃ ಇದು ಒಂದು ನಮ್ಮ ಮುಖ್ಯಮಂತ್ರಿಗಳ ಒಂದು ಕರೆಕ್ಟ್ ನಿಲುವು ಮತ್ತು ಇದೆಲ್ಲವನ್ನು ನಾವು ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನು ತೀರ್ಮಾನ ತಗೋಬೇಕಾಗುತ್ತೆ. ಅದರಿಂದ ನಮ್ಮ ಪ್ರತಿಭಟನಾಕಾರರಿಗೆ ಮತ್ತು ಎಲ್ಲ ಸಂಘಟನೆ ಕನ್ನಡ ಪರ ಸಂಘಟನೆಯವರಿಗೆ ರೈತರಿಗೆ ನಾನು ವಿನಂತಿ ಮಾಡೋದು ಸರ್ಕಾರದ ಪರವಾಗಿ. ಸೊ ನಮ್ಮ ಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ಇವೆಲ್ಲವನ್ನೂ ನಿಭಾಯಿಸ್ತಾ ಇರೋದ್ರಿಂದ ನಾವು ತಮ್ಮ ಆವೇಶವನ್ನು ತೋರಿಸಬಾರ್ದು ಅಥವಾ ತಮ್ಮ ಆತಂಕವನ್ನು ತೋರಿಸಬಾರ್ದು ಅಂತಿಲ್ಲ. ಬಹುಶಃ ಎಲ್ಲರೂ ಸಹನೆಯಿಂದ ತಾಳ್ಮೆಯಿಂದ ಸಹಕರಿಸಬೇಕು ಮತ್ತು ವಿರೋಧ ಪಕ್ಷಗಳು ಇದನ್ನು ಒಂದು ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅನ್ನೋದಿರಬೇಕೇ ವಿನ ಇದು ಆಡಳಿತ ಪಕ್ಷದ ವಿರುದ್ಧ ನಾವು ಇದೊಂದು ಸಂದರ್ಭ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಸಂದರ್ಭವನ್ನು ಅವರು ಮಾಡಬಾರ್ದು. ಅವರು ಸಹ ಈ ಒಂದು ಸಮಸ್ಯೆಯನ್ನು ಜೊತೆಲಿ ಸೇರಿ ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ಕೈ ಜೋಡಿಸ್ತಾರೆ. ಭಾನುವಾರ ಅವರು ಮೀಟಿಂಗು ನಿಗದಿ ಆದರೆ ಬಹುಶಃ ಮೀಟಿಂಗ್ನಲ್ಲಿ ಉತ್ತಮವಾದಂಥ ಸಲಹೆಯನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಭರವಸೆ ನನಗಿದೆ. ತಮಿಳುನಾಡಿನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ಕಡೆಯಲ್ಲಿ ದೆಹಲಿಯಲ್ಲಿ ಸಭೆ ಆಗ್ತಾ ಇದೆ, ಇತ್ತ ತಮಿಳುನಾಡು ಮುಖ್ಯಮಂತ್ರಿ ಜೊತೆಯಲ್ಲಿ ಸಭೆಗೂ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರ್ ಅವರು ಕರೆದಿರೋದು. ಬಟ್ ಬೇರೆ ಪಕ್ಷಗಳಿಂದ ಈ ಸಭೆಗೆ ಹೇಗೆ ಸ್ಪಂದನೆ ಸಿಗಬಹುದು ರೂಪೇಶ್? ಸಂಪತ್, ಈಗ ಕಾವೇರಿ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಅದೇ ರೀತಿಯಾಗಿ CWRC ಹೇಳಿದೆ ಒಟ್ಟಾರೆಯಾಗಿ 4 TMC ನೀರನ್ನ ತಮಿಳುನಾಡು ಬಿಡಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಒಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ಗೊಂದಲಗಳು, ಅದೇ ರೀತಿ ತಾಂತ್ರಿಕವಾಗಿರ್ತಕ್ಕಂಥ ಗೊಂದಲ ಕೂಡ ಇದೆ. ಯಾಕಂತ ಹೇಳಿದ್ರೆ ಕಾವೇರಿ ನದಿ ಪಾತ್ರದಲ್ಲಿ ಮಳೆ ಆಗ್ತಾ ಇಲ್ಲ, ಬರ ಇದೆ, ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುವಾಗ ಇಷ್ಟು TMC ನೀರನ್ನು ಬಿಟ್ರೆ ಕಾವೇರಿ ಜಲಾಶಯ ಬರಿದಾಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಗಳು ಎದುರಾದಾಗ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಸಹಜವಾಗಿ ಕರೀತಾರೆ. ಹಿಂದೇನು ಕೂಡ ಸಾಕಷ್ಟು ನಾನಾ ಕಾರಣಗೋಸ್ಕರವಾಗಿ ಈ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಹೀಗಾಗಿ ಈಗ ಭಾನುವಾರವೇ ಸರ್ವಪಕ್ಷ ಸಭೆ ನಡೆಸ್ತೇವೆ ಅಂತ ಹೇಳಿ ಒಂದು ಸುಳಿವನ್ನ DK ಶಿವಕುಮಾರ್ ಕೊಟ್ಟಿದ್ದಾರೆ. ಈ ವಿಚಾರವನ್ನ ಇಲ್ಲಿ ಚಲುವರಾಯಸ್ವಾಮಿ ಅವರು ಬಹಿರಂಗಪಡಿಸಿದ್ದಾರೆ. ಹೀಗಾಗಿ ಆಲ್ ಪಾರ್ಟಿ ಮೀಟಿಂಗ್ ಲೆಕ್ಕ ಅಂತ ಹೇಳಿದ್ರೆ ಈಗ ಒಂದು ಕಡೆ ಒಟ್ಟು ವಿಪಕ್ಷಗಳ ಸಹಕಾರವೂ ಕೂಡ ಇಂಥ ಕಠಿಣ ಸಂದರ್ಭದಲ್ಲಿ ಬೇಕಾಗುತ್ತೆ. ಹಿಂದೆಲ್ಲ ಕೇಳ್ತಾ ಇದ್ವಿ, ಬಂಗಾರಪ್ಪನವರು ಬೋಲ್ಡ್ ನಿರ್ಧಾರ ತೆಗೆದುಕೊಂಡ್ರು, ಬೇರೆ ಚರ್ಚೆ ಆಯಿತು, ಈ ರೀತಿಯಾಗಿರ್ತಕ್ಕ ಚರ್ಚೆಗಳನ್ನು ತೆಗೆದುಕೊಳ್ತಿದ್ವಿ. ಆವಾಗ ಎಲ್ಲವೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ನ ಮೂಲಕವಾಗಿ ಎಲ್ಲಾ ಪಕ್ಷಗಳ ಬೆಂಬಲ ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ CWRC ಹೇಳಿರೋದ್ರಿಂದ ಅದು ಒಂದು ರೀತಿ ಕೋರ್ಟ್ನ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಹೀಗಾಗಿ ಕಾನೂನಿನ ಒಂದು ಸಂಘರ್ಷ ಕೂಡ ಎದುರಾಗುತ್ತೆ. ಹೀಗಾಗಿ CWMA ಸಭೆ ಇದೆ. ಹೀಗಾಗಿ ಆ ಸಭೆಯಲ್ಲಿ ಏನಾಗುತ್ತೆ ನೋಡಿಕೊಂಡು ಅದಾದ ಬಳಿಕ ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಏನ್ ಮಾಡಬೇಕು ಮುಂದೆ. ಈಗ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ, ಸಮಸ್ಯೆಗಳಿದೆ. ಹೀಗಾಗಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು, ಯಾವ ನಿಲುವು ಮಾಡಿದ್ರೆ ಒಂದು ಸರಿ ಆಗತ್ತೆ ಅಂತೇಳಿ. ಅದೇ ರೀತಿ ಒಂದ್ ಕಡೆ ನೀರು ಬಿಟ್ಟಿದ್ರೆ ಹೋದ್ರೆ ವಿಪಕ್ಷಗಳು ಟೀಕೆ ಮಾಡಿ ಶುರು ಮಾಡ್ತವೆ. ಹೀಗಾಗಿ ವಿಪಕ್ಷಗಳ ಬಗ್ಗೆ ಅಭಿಪ್ರಾಯ ಪಡ್ಕೊಂಡು ಏನ್ ಮಾಡುವ ಅಂತ ವಿಪಕ್ಷಗಳಿಗೆ ಕೇಳಿದಾಗ ವಿಪಕ್ಷ ಕೊಟ್ಟ ಸಲಹೆಗಳಂತೆ ಹೋದ್ರೆ ಹೋರಾಟಗಳು ಕಡಿಮೆ ಆಗುತ್ತೆ. ಹೀಗಾಗಿ ಹೋರಾಟಗಾರರಿಗೆ ಅದೇ ರೀತಿ ರೈತರಿಗೆ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹೋರಾಟ ಬೇಡ, ನಾವೆಲ್ಲ ಕಡೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಒಂದು ಕಾವೇರಿ ವಿಚಾರದಲ್ಲಿ ಅಂತಿಮ ನಿರ್ಣಯ ಏನ್ ಮಾಡಬೇಕು, ಮುಂದೆ ಯಾವ ರೀತಿಯಾಗಿ ಈ ವಿಚಾರ ಸಾಲ್ವ್ ಮಾಡಬೇಕು ಅಂತೇಳಿ ಬಿಜೆಪಿ, JDS ಅದೇ ರೀತಿ ಕಾಂಗ್ರೆಸ್ 3 ಪಕ್ಷ ಕುಳಿತು ಒಂದು ನಿರ್ಧಾರ ಮಾಡುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮ ಡೀಟೇಲ್ಸ್ಗೆ.